ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಎಂದಿನಂತೆ Q4 ರಿಸಲ್ಟ್ಸ್ ನಾವು ಡಿಸ್ಕಸ್ ಮಾಡೋಣ ವಿತ್ ಎಕ್ಸ್ಪೆಕ್ಟೇಷನ್ ಶೀಟ್. ಸೊ ಇವತ್ತು ಕೂಡ ಸರಿಸುಮಾರು 400 ಕಂಪನೀಸ್ 400 ಕಂಪನಿಗಳ Q4 ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ಎಲ್ಲ ಕಂಪನಿಗಳ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸ್ ನಮ್ಮ ಹತ್ರ ಇಲ್ಲ. ಸೊ ಕೆಲವೊಂದು ಮೈನ್ ಲೀಡರ್ಸ್ ಅಂತ ಇರ್ತಾರಲ್ಲ, ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ಲೀಡರ್ಸ್ ಅಂಥವ್ರದ್ದು ಎಕ್ಸ್ಪೆಕ್ಟೇಷನ್ ಶೀಟ್ಸ್ ನನ್ನ ಹತ್ರ ಇದೆ. ಓಕೆ, ಸೊ ಅದ್ರ ಬಗ್ಗೆ ಅದನ್ನ ತೋರಿಸಿ ಅದಕ್ಕೆ ಕಂಪೇರ್ ಮಾಡೋಣ ರಿಸಲ್ಟ್ಸ್ ಯಾವ ಥರ ಇದೆ ಅಂತ. ಬನ್ನಿ, ತಡ ಯಾಕೆ, ಇನ್ನೇನು ಶುರು ಮಾಡೋಣ. ಸೊ ಈಗ ನಿಮ್ಮ ಕಣ್ಮುಂದೆ ಇದೆ ಇದೊಂದು ಎಕ್ಸ್ಪೆಕ್ಟೇಷನ್ ಶೀಟ್. ಸೊ ಎಕ್ಸ್ಪೆಕ್ಟೇಷನ್ ಶೀಟ್ ಅಲ್ಲಿ ಬಿರ್ಲಾ ಸಾಫ್ಟ್, ದೀಪಕ್ ನೈಟ್ರೈಟ್, ನ್ಯಾಟ್ಕೋ ಫಾರ್ಮಾ, IRCTC, ಗ್ರಾನ್ಯೂಲ್ಸ್ ಇಂಡಿಯಾ, ಸುಪ್ರಜಿತ್, ಬಾಟಾ ಇಂಡಿಯಾ. ಸೊ ನಾವು ಎಲ್ಲ ಕಂಪ್ನಿಗಳನ್ನು ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಬಿರ್ಲಾ ಸಾಫ್ಟ್ ದಿನ ರಿಸಲ್ಟ್ ಬಂದಿಲ್ಲ, IRCTC ದಿನ ಅನೌನ್ಸ್ ಆಗಿಲ್ಲ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದು ದೀಪಕ್ ನೈಟ್ರೈಟ್, ಗ್ರಾನ್ಯೂಲ್ಸ್ ಇಂಡಿಯಾ ಮತ್ತೆ ಬಾಟಾ ಇಂಡಿಯಾ, ಈ ಮೂರು ಕಂಪ್ನಿಗಳನ್ನ ಡಿಸ್ಕಸ್ ಮಾಡೋಣ. ಹಾಗೆ ಎಕ್ಸ್ಪೆಕ್ಟೇಷನ್ ಶೀಟ್ ಇಲ್ಲದೆ ಇರೋ ಅಂತ ಕೆಲವು ಒಂದು ಒಳ್ಳೆ ಕಂಪ್ನಿಗಳ ರಿಸಲ್ಟ್ಸ್ ಕೂಡ ಬಂದಿದೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಮತ್ತೆ ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ. ಒಂದು ಒಂದು ಒಳ್ಳೆ ಶೇರು ಅದ್ರದ್ದು ನ್ಯೂಸ್, ನೆನ್ನೆ ಬಂದಿರೋ ನ್ಯೂಸ್. ಸೊ ಅದ್ ಬಂದ ತಕ್ಷಣ ಶೇರ್ ಒಂದು 10% 12% ಬಿದ್ದಿದೆ. ಸೊ ಅದನ್ನ ನಾನು ಕೊನೆಗೆ ಹೇಳ್ತೀನಿ, ಓಕೆನಾ. ಸೊ ಮೊದಲಿಗೆ ನೋಡೋಣ ದೀಪಕ್ ನೈಟ್ರೈಟ್ ಶೇರ್. ಸೊ ರೆವೆನ್ಯೂ ಅಂದರೆ ಸೇಲ್ಸ್ 1944 crores, 1944 crores, ಪ್ರಾಫಿಟ್ 138 crores ಬರಬೇಕು. ಸೊ 1944 138 ನೆನಪಲ್ಲಿ ಇಟ್ಕೊಳ್ಳಿ. ಸೊ ದೀಪಕ್ ನೈಟ್ರೈಟ್ನ ರಿಸಲ್ಟ್ಸ್ ನಿಮ್ಮ ಕಣ್ಮುಂದೆ ಇದೆ. ಸೊ ನಮಗೆ ಸೇಲ್ಸ್ ಅಂದರೆ ರೆವೆನ್ಯೂ ಎಷ್ಟು ಬರಬೇಕಿತ್ತು? 1944 ಅಲ್ವಾ? ಸೊ 1944 1944 crores ಸೇಲ್ಸ್ ಬರಬೇಕಿತ್ತು, ಬಂದಿರೋದು 2179 crores. ಸೊ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಆಗಿದೆ ಅಲ್ವಾ? ಸೊ ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಆಗಿದೆ. ಅದೇ ಥರ ಪ್ರಾಫಿಟ್ ನಮಗೆ 138 crores ಬರಬೇಕು, ನಮಗೆ ಬಂದಿರೋದು 202 crores ಪ್ರಾಫಿಟ್ ಬಂದಿದೆ. ಸೊ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇದರಲ್ಲೂ ಕೂಡ ಬೀಟ್ ಆಗಿದೆ ಅಲ್ವಾ? ಬಟ್ ಆದ್ರೂ ಏನಕ್ಕೋ ಗೊತ್ತಿಲ್ಲ, ಸುಮಾರು ಕಡೆ ನಮಗೆ ಒಂದು ನೆಗೆಟಿವ್ ಆರ್ಟಿಕಲ್ಸ್ನ ಬರೆದಿದ್ದಾರೆ. ಏನಂದ್ರೆ ನೆಟ್ ಪ್ರಾಫಿಟ್ ಡೌನ್ ಬೈ 20% ಅಂತ ಹೇಳ್ಕೊಂಡು ಬರೆದಿದ್ದಾರೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡಿದೆ. YoY ನಾ ತಗೊಂಡು ನೋಡಿದ್ರೆ ಲಾಸ್ಟ್ ಇಯರ್ ಇದೇ ಇದರಲ್ಲಿ 253 crores ಬಂದಿತ್ತು, ಈಗ 202 crores ಆಗಿದೆ. ಓಕೆ, ಸೊ ನೋಡಿ ಮಾರ್ಜಿನ್ ಇನ್ಕ್ರೀಸ್ ಆಗಿದೆ, 14.2% ಇತ್ತು, 14.5% ಬಂದಿದೆ ಅಲ್ವಾ? ಸೊ ಎಬಿಟಾ ಕೂಡ ಇನ್ಕ್ರೀಸ್ ಆಗಿದೆ. ದಿಸ್ ಶೋಸ್ ಸೊ ಎಕ್ಸ್ಪೆಕ್ಟೇಷನ್ಸ್ ಹ್ಯಾಸ್ ಬೀಟನ್ ಅನ್ನೋದನ್ನ ತೋರಿಸುತ್ತೆ. ಸೊ ಇದರ ರಿಸಲ್ಟ್ಸ್ ಬಂದು 5:32 PM ಬಂದಿದೆ. ಸೊ ಆಫ್ಟರ್ ಮಾರ್ಕೆಟ್ಸ್ ಬಂದಿದೆ ರಿಸಲ್ಟ್ಸ್. ನೋಡೋಣ ಇದರದ್ದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಸೊ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಬಾಟಾ ಇಂಡಿಯಾ. ಸೊ ಬಾಟಾ ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬ ಹೆಸರಾಂತ ಕಂಪ್ನಿ, ತುಂಬ ಹಳೆ ಕಂಪ್ನಿ, ನಮ್ಮ ಸ್ವಂತ ಮೇಡ್ ಇನ್ ಇಂಡಿಯಾ ಶೂಸ್ ಬೆಲ್ಟ್ಸ್ ಮಾಡುವಂಥ ಕಂಪ್ನಿ. ಸೊ ಇದರದ್ದು ಸೇಲ್ಸ್ ಬಂದು 819 crores, 819 ಕೋಟಿ ಸೇಲ್ಸ್ ಆಗಬೇಕು. ಪ್ರಾಫಿಟ್ 59 crores ಪ್ರಾಫಿಟ್ ಆಗಿರಬೇಕು, ಅಂದರೆ 59 ಕೋಟಿ ಪ್ರಾಫಿಟ್ ಬಂದಿರಬೇಕು. ಓಕೆ, ಸೊ 819 ಮತ್ತು 59 crores ಸೊ ಪ್ರಾಫಿಟ್. ನೋಡೋಣ ರಿಸಲ್ಟ್ಸ್ ಯಾವ ಥರ ಬಂದಿದೆ ಅಂತ. ಸೊ ಬಾಟಾ ಇಂಡಿಯಾ ರಿಸಲ್ಟ್ಸ್ ನಿಮ್ಮ ಕಣ್ಮುಂದೆ ಇದೆ. ಸೊ ಬಾಟಾ ಇಂಡಿಯಾ ಸೇಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು? 819 ಕೋಟಿ. ಸೊ ಬಂದಿರೋದೆಷ್ಟು? 788 crores, ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಆಗಿದೆ ಅಲ್ವಾ? ಅದೇ ಥರ ಪ್ರಾಫಿಟ್ ಎಷ್ಟು ಬರಬೇಕು? 59 crores ಬರಬೇಕು, ಬಂದಿರೋದು 45 crores. ಸೊ ಪ್ರಾಫಿಟಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಆಗಿದೆ. ಪ್ಲಸ್ ಇಯರ್ ಆನ್ ಇಯರ್, ಸೊ YoY ಬೇಸಿಸಲ್ಲಿ 27.9%, ನಿಯರ್ಲಿ 28% ಪ್ರಾಫಿಟ್ಟು ಡೌನ್ ಆಗಿದೆ. ಓಕೆನಾ? ಸೊ ಇದರಲ್ಲಿ ಬಾಟಾ ಇಂಡಿಯಾದಲ್ಲಿ ಪ್ರಾಫಿಟ್ಸ್ ಮಿಸ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ನೋಡೋಣ, ಇದು ಕೂಡ 6/21ಕ್ಕೆ ನಮಗೆ ರಿಸಲ್ಟ್ಸ್ ಬಂದಿದೆ. ಆಫ್ಟರ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಬಂದಿದೆ. ಸೊ ಟುಮಾರೋ ಇದರದ್ದು ರಿಯಾಕ್ಷನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಮುಂದಿನ ಸ್ಟಾಕ್ ಬಂದು ಗ್ರಾನ್ಯೂಲ್ಸ್ ಇಂಡಿಯಾ. ಸೊ ಗ್ರಾನ್ಯೂಲ್ಸ್ ಇಂಡಿಯಾದು ಸೇಲ್ಸ್ 1219 crores ಬರಬೇಕು, ಪ್ರಾಫಿಟ್ 146 crores ಪ್ರಾಫಿಟ್ ಬರಬೇಕು. ನೋಡಿ, ಗ್ರಾನ್ಯೂಲ್ಸ್ ಇಂಡಿಯಾ ಇದೆಲ್ಲ ಏನು ಅಂದರೆ F&O ಅಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುವಂಥ ಕಂಪ್ನಿ. ಸೊ ಒಂದು ಇದ್ರದ್ದು F&O ಅಲ್ಲಿ ತುಂಬ ಕಮ್ಮಿ ಅಮೌಂಟ್ ಇರುತ್ತೆ, ತುಂಬ ಲಾರ್ಜ್ ಕ್ವಾಂಟಿಟಿ ಇರುತ್ತೆ. ಹಾಗಾಗಿ ಟ್ರೇಡರ್ಸ್ ಇದ್ರ ಬಗ್ಗೆ ತುಂಬ ಧ್ಯಾನ ಅಂದರೆ ಹೆಚ್ಚು ಗಮನನ ಕೊಡ್ತಾರೆ. ಓಕೆ, ಸೊ 1219 crores ಮತ್ತು 146 crores ಬರಬೇಕು. ನೋಡೋಣ ರಿಸಲ್ಟ್ಸ್ ಯಾವ ಥರ ಬಂದಿದೆ ಅಂತ.
ಸೊ ಗ್ರಾನ್ಯೂಲ್ಸ್ ಇಂಡಿಯಾದ ರಿಸಲ್ಟ್ಸ್ ನಿಮ್ಮ ಕಣ್ಮುಂದೆ ಇದೆ. ಎಕ್ಸ್ಪೆಕ್ಟೇಷನ್ಸ್ 1219, ಇಲ್ಲಿ 146 ಕ್ರೋರ್ಸ್ ಅಲ್ವಾ. ಸೊ ನೋಡಿ, 1219 ಕ್ರೋರ್ಸ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಂದಿರೋದು 1197. ಸೊ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಆಗಿದೆ. ಇಲ್ಲಿ 146 ಕ್ರೋರ್ಸ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, 152 ಕ್ರೋರ್ಸ್ ಬಂದಿದೆ. ಸೊ ಪ್ರಾಫಿಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಆಗಿದೆ. ಸೊ ದಟ್ ಮೀನ್ಸ್ ಮಿಕ್ಸ್ಡ್ ರಿಸಲ್ಟ್ಸ್ನ ಪಬ್ಲಿಷ್ ಮಾಡಿದ್ದಾರೆ. ಇದು ಕೂಡ ಮಾರ್ಕೆಟ್ ಅವರ್ಸಲ್ಲೇ ಇತ್ತು. ನೀವು ಗ್ರ್ಯಾನ್ಯೂಲ್ಸ್ ಅಂತ ಗೂಗಲಲ್ಲಿ ಹೊಡೆದ್ರೆ ಇದರದ್ದು ಶೇರ್ ಪ್ರೈಸ್ನ ವೇರಿಯೇಷನ್ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಇನ್ ಬಿಟ್ವೀನ್ ಮಾರ್ಕೆಟಲ್ಲೇ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಓಕೆನಾ. ಸೊ ನೋಡೋಣ, ಇನ್ ಬಿಟ್ವೀನ್ ಮಾರ್ಕೆಟಲ್ಲೇ ಸಿಕ್ಕಿದ್ರು ಟ್ರೇಡರ್ಸ್ಗೆ ಒಂದು ಅವಕಾಶ ಜಾಸ್ತಿ ಸಿಕ್ಕಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಸೊ ನಾಳೆ ಇದರದ್ದು ಅಸಲಿ ರಿಯಾಕ್ಷನ್ ಗೊತ್ತಾಗುತ್ತೆ. ಸೊ ಮುಂದಿನ ಕಂಪ್ನಿ ಬಂದು ನೊವಾಮಾ ವೆಲ್ತ್ ಲಿಮಿಟೆಡ್. ಸೊ ನೊವಾಮಾ ವೆಲ್ತ್ ಲಿಮಿಟೆಡ್ ರೆವೆನ್ಯೂ, ಇದರದ್ದು ಎಕ್ಸ್ಪೆಕ್ಟೇಷನ್ ಶೀಟ್ಸ್ ಏನೂ ಇಲ್ಲ. ಹಾಗೆ ನೋಡಿ, ರೆವೆನ್ಯೂ 8.3% ಅಪ್ ಆಗಿದೆ, ಅಂದರೆ 1120 ಕ್ರೋರ್ಸ್. ಲಾಸ್ಟ್ ಇಯರ್ 1034 ಕ್ರೋರ್ಸ್ ಬಂದಿತ್ತು, ಈ ಸತಿ 1120 ಕ್ರೋರ್ಸ್ ಬಂದಿದೆ, ವಿಚ್ ಇಸ್ ಗುಡ್. ಸೊ ಎಬಿಟಾ 582 ಕ್ರೋರ್ಸ್ ಬಂದಿತ್ತು, ಈ ಸತಿ 575 ಕ್ರೋರ್ಸ್ ಬಂದಿದೆ, ಇದು ಓಕೇಶ್. ಸೊ ಮಾರ್ಜಿನ್ ನೋಡಿ, ಇಲ್ಲಿ ಡಿಪ್ ಆಗಿದೆ, ಅಂದರೆ ಸೇಲ್ಸ್ ಮಾರ್ಜಿನಲ್ಲಿ ಡಿಪ್ ಅನ್ನು ಕಂಡಿದೆ, ಇದು ವಿಚ್ ಇಸ್ ಬ್ಯಾಡ್. ಸೊ ನೆಟ್ ಪ್ರಾಫಿಟ್ 1.3% ಮೇಲಕ್ಕೆ ಹೋಗಿದೆ. ಓಕೆ, ಇದು ಕೂಡ 647ಗೆ ರಿಸಲ್ಟ್ಸ್ನ ಪಬ್ಲಿಷ್ ಮಾಡಿದ್ದಾರೆ. ಬಟ್ ಮಾರ್ಜಿನ್ ಡಿಪ್ ಆಗಿರೋ ಕಾರಣ ನೋಡೋಣ ಮಾರ್ಕೆಟ್ ಯಾವ ಥರ ಚೇರ್ ಅಪ್ ಮಾಡುತ್ತೆ ಅಂತ. ಯಾಕಂದರೆ ಮಾರ್ಜಿನಲ್ಲಿ ಡಿಪ್ ಆದರೆ ಖಂಡಿತ ಮಾರ್ಕೆಟ್ ಇಲ್ಲಿವರೆಗೂ ಚೇರ್ ಮಾಡಿರೋದು ಬಹಳ ಕಮ್ಮಿ. ಸೊ ಇದರಲ್ಲಿ ಬೇರೆ ಬೇರೆ ಥರದ ಒಂದು ಅಡ್ಜಸ್ಟ್ಮೆಂಟ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ಸಲ್ಲಿ. ಯಾಕಂದರೆ ಅಡ್ಜಸ್ಟ್ಮೆಂಟ್ ಅಂದರೆ ಬೇರೆ ಬಿಸ್ನೆಸ್, ಚಿಕ್ಕ ಚಿಕ್ಕ ಬಿಸ್ನೆಸ್ ಇರುತ್ತೆ, ಅದನ್ನು ಸೇರಿಸ್ಕೊಂಡು ಒಂದು ಪ್ರಾಫಿಟನ್ನು ತೋರಿಸಿರ್ತಾರೆ. ಸೊ ನೋಡೋಣ, ಮಾರ್ಜಿನ್ ಅಂತೂ ಮಿಸ್ ಆಗಿದೆ, ನಾಳೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಾನು ಈ ವಿಡಿಯೋ ಶುರುನಲ್ಲೇ ಒಂದು ಹೇಳಿದ್ದೆ, ಈ ವಿಡಿಯೋ ಅಂತ್ಯದಲ್ಲಿ ಒಂದು ಒಳ್ಳೆ ಕಂಪನಿಯ ನ್ಯೂಸ್ ನಾನು ಹೇಳ್ತೀನಿ. ಹೌದು, ಒಂದಿನದ ಮುಂಚೆ ಬಂದಿರೋ ನ್ಯೂಸ್, ಬಟ್ ಆದರೂ ಇದು ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ. ಖಂಡಿತ ತಿಳ್ಕೊಳ್ಳಿ, ಯಾರಾದ್ರು ಇನ್ವೆಸ್ಟ್ ಮಾಡಿದರೆ ಖಂಡಿತ ತಿಳ್ಕೊಳ್ಳಿ. ಓಕೆನಾ. ಓಕೆ, ಸೊ ಇದು ಒಲೆಕ್ಟ್ರಾ ಗ್ರೀನ್ ಟೆಕ್. ಸೊ ಒಲೆಕ್ಟ್ರಾ ಗ್ರೀನ್ ಟೆಕ್ 1234 ರುಪೀಸ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇವತ್ತು ಕೂಡ ಸ್ಟಾಕು ಡಿಕ್ಲೈನ್ ಆಗಿದೆ, ಅಂದರೆ ನಿಯರ್ಲಿ 2% ಸ್ಟಾಕು ಡಿಕ್ಲೈನ್ ಆಗಿದೆ ಅಲ್ವಾ. ಸೊ ನಿನ್ನೆ ಇದು ನಿಯರ್ಲಿ 12% ಡಿಕ್ಲೈನನ್ನು ಕಂಡಿತ್ತು. ನಿನ್ನೆ ಇದು 12% ಡಿಕ್ಲೈನನ್ನು ಕಂಡಿತ್ತು. ನೋಡೋಣ ಏನಕ್ಕೆ, ಏನು ನ್ಯೂಸು ಅನ್ನೋ ಕಾರಣ. ಒಲೆಕ್ಟ್ರಾ ಗ್ರೀನ್ ಟೆಕ್ ಏನು ಮಾಡ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕು. ಒಲೆಕ್ಟ್ರಾ ಗ್ರೀನ್ ಟೆಕ್ ಒಂದು ಎಲೆಕ್ಟ್ರಿಕ್ ಬಸ್ ಮಾಡುವಂಥ ಕಂಪನಿ. ಸೊ ಎಲೆಕ್ಟ್ರಿಕ್ ಬಸ್ಸಲ್ಲಿ ಇದು ನಂಬರ್ 1 ಅಥವಾ ನಂಬರ್ 2 ಸ್ಥಾನದಲ್ಲಿ ಇರ್ಬೋದು. ಓಕೆ, ಸೊ ಇದು ಮೈನ್ ಇರೋದು ಮಹಾರಾಷ್ಟ್ರದಲ್ಲಿ. ಇವರು MSRTC ಜೊತೆ ಜಾಯಿಂಟ್ ವೆಂಚರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಜಾಯಿಂಟ್ ವೆಂಚರ್ ಏನಿಲ್ಲ. ಸೊ ಸಿನ್ಸ್ ದಿಸ್ ಇಸ್ ದ ಓನ್ಲಿ ಕಂಪ್ನಿ ದಟ್ ಈಸ್ ಬಿಲ್ಡಿಂಗ್ ಎಲೆಕ್ಟ್ರಿಕ್ ಬಸ್ಸಸ್, ಸೊ ಮಹಾರಾಷ್ಟ್ರ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರು ಒಲೆಕ್ಟ್ರಾ ಗ್ರೀನ್ ಟೆಕ್ಗೆ ಒಂದು ಎಷ್ಟೋ ಬಸ್ಗಳನ್ನ ಆರ್ಡರ್ ಕೊಟ್ಟಿದ್ರು, ನಿಯರ್ಲಿ 10,000 ಬಸ್ಗಳನ್ನ ಆರ್ಡರ್ ಕೊಟ್ಟಿದ್ರು. ನೀವು ಆರ್ಟಿಕಲ್ನ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇನ್ ಏನು ಹೇಳ್ತಾರೆ ನೋಡಿ, ಒಲೆಕ್ಟ್ರಾ ಮೇ ಲೂಸ್ ಮಹಾರಾಷ್ಟ್ರ ಆರ್ಡರ್ ಆಫ್ಟರ್ ಫೇಲಿಂಗ್ ಟು ಡೆಲಿವರ್ 1000 ಬಸ್ಸಸ್ ಆನ್ ಟೈಮ್. ಅಂದರೆ ಸೊ ಟೋಟಲ್ ಆಗಿ 10,000 ಬಸ್ನ ಕೊಟ್ಟಿದ್ದಾರೆ ಆರ್ಡರು. ಸೊ ಇವಾಗ ಅದನ್ನು 5,150, ಅಂದರೆ ನಿಯರ್ಲಿ ಅರ್ಧ ರಿಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ರಿಡ್ಯೂಸ್ ಮಾಡಿದ್ದಾರೆ ಅಂದರೆ, ಸೊ ಇದು ಹಂತವಾಗಿ ಡೆಲಿವರಿ ಕೊಡಬೇಕಾಗುತ್ತೆ ಬಸ್ಗಳನ್ನ, ಅದು ಕೊಟ್ಟಿಲ್ಲ ಇವರು ಅಂತ. ಸೊ 1000 ಬಸ್ಸು ಆನ್ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿ, ಸೊ ಆರ್ಡರ್ ಬುಕ್ನ 10,000 ಬಸ್ಸಸ್ ಏನಿತ್ತು ಅದನ್ನು ಅರ್ಧ ಮಾಡಿದ್ದಾರೆ. ಸೊ ಈ ನ್ಯೂಸ್ ಯಾವಾಗ ಹೊರಗೆ ಬಿತ್ತು, ಸ್ಟಾಕ್ ನೆನ್ನೆ ನಿಯರ್ಲಿ 10ರಿಂದ 12% ಡೌನ್ ಬಿತ್ತು ಸ್ಟಾಕ್. ನೋಡಿ, ಡೀಟೇಲ್ಡ್ ಆರ್ಟಿಕಲ್ ಅಲ್ಲಿ ನೀವು ನೋಡ್ಬೋದು, ಆರ್ಡರ್ ಬುಕ್ ಆಫ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಹ್ಯಾಸ್ ಎಫೆಕ್ಟಿವ್ಲಿ ಹಾಫ್ಡ್ ಆಫ್ಟರ್ ದ ಮಹಾರಾಷ್ಟ್ರ ಗೌರ್ಮೆಂಟ್ ಟರ್ಮಿನೇಟೆಡ್ ಫಾರ್ 5,150 ಬಸ್ಸಸ್. 5,150 ಅಂದರೆ ಹಾಫ್, ಅಂದರೆ ನಿಯರ್ಲಿ 10,200 ಬಸ್, 300 ಬಸ್ ಏನೋ ಕೊಟ್ಟಿದ್ರು ಅನ್ಸುತ್ತೆ, ಅದರಲ್ಲಿ ಅರ್ಧನ ಟರ್ಮಿನೇಟ್ ಮಾಡಿದ್ದಾರೆ. ಸೊ ಇದನ್ನ ಮಹಾರಾಷ್ಟ್ರ ಗೌರ್ಮೆಂಟ್ ನಿನ್ನೆ ಟ್ವಿಟರ್ ಅಲ್ಲಿ ಹೇಳ್ತು. ಓಕೆ, ಸೊ ಏನಕ್ಕೆ ಅನ್ನೋದು ಇದೇ ಕಾರಣದಿಂದ ಆನ್ ಟೈಮ್ ಅವರು 1000 ಬಸ್ನ ಸಪ್ಲೈ ಮಾಡಲಿಲ್ಲ. ಸೊ ಇದರಿಂದ ಗೌರ್ಮೆಂಟ್ ತುಂಬ ಲಾಸನ್ನು ಅನುಭವಿಸ್ತು, ಹಾಗಾಗಿ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕಾಯ್ತು ಅನ್ನೋದನ್ನ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಸೊ ಇವ್ರೇನು ಹೇಳ್ತಾರೆ, ಸೊ ಇವತ್ತು ಬಂದಿರೋ ನ್ಯೂಸು, ಒಲೆಕ್ಟ್ರಾ ಗ್ರೀನ್ ಟೆಕ್ ಅವರು ನಮಗಿನ್ನೂ ನೋಟಿಸ್ ಬಂದಿಲ್ಲ, ನಮ್ಗೆ ಆ ಥರದ್ದು ಯಾವುದೇ ನ್ಯೂಸ್ ಕೂಡ ಬಂದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಬಟ್ ನ್ಯೂಸ್ ಅಂತೂ ಬಂದಿರೋದು ನಿಜ. ಗೌರ್ಮೆಂಟ್ ಈ ಥರ ಹೇಳಿದ್ಮೇಲೆ ಆ ನ್ಯೂಸ್ ಖಚಿತವಾಗಿ ಖಂಡಿತ. ಸೊ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತ ಇದು ಸೂಪರ್ ಡೂಪರ್ ಆಗಿರೋ ಸ್ಟಾಕು.
ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ಇವತ್ತಲ್ಲ ನಾಳೆ ಮತ್ತೆ ಆರ್ಡರ್ಸ್ ಕೊಡ್ತಾರೆ. ಆರ್ಡರ್ಸ್ ಕೊಟ್ಟಾಗ ಮತ್ತೆ ಕಂಪ್ನಿ ಪ್ರಾಫಿಟ್ ಆಗೇ ಆಗುತ್ತೆ. ಓಕೆನಾ? ಸೊ ವೀಕ್ಷಕರೇ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ Q4 ರಿಸಲ್ಟ್ಸ್ ಮತ್ತೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಅನ್ನು ತಿಳ್ಕೊಂಡಿದ್ದೀವಿ. ಸೊ ಹೀಗೆ ಪ್ರೋತ್ಸಾಹಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.